ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾವಿವತ್ತು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೋನು ಕೂಡ ಬಂದಿದ್ಲು, ಹಾಗಾಗಿ ಅವಳನ್ನ ಕರ್ಕೊಂಡು ನಾವಿವಾಗ ಬ್ಯಾಂಗ್ಳೂರ್ ಟು ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ನಾನು ಅಲ್ಲಿ ಏನೇನು ಮಾಡ್ತೀನಿ, ಏನೇನು ನೋಡ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಇವತ್ತು ನಾವು ಮದ್ದೂರಿಗೆ ಬಂದಿದ್ದೀವಿ, ಹಾಗೆ ಮೈಸೂರಿಗೆ ಹೋಗಬೇಕು ಅಂತ ರೆಡಿಯಾಗಿ ಬಂದಿದ್ದೀವಿ. ಇವತ್ತು ನಾವೆಲ್ಲೆಲ್ಲಿಗೆ ಹೋಗ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಇವಾಗ ಮದ್ದೂರು ಟಿಫನ್ ಸೆಂಟರ್ಗೆ ಬಂದಿದ್ದೀನಿ. ಕಾಫಿ ಮತ್ತು ಮದ್ದೂರು ವಡ ಕುಡಿಯೋಕ್ಕೆ, ತಿನ್ನೋಕ್ಕೆ. ಪೌಡರ್ ಸರ್ ಬಜ್ಜಿ ಸರ್ ಎರಡು ಇದೆಯಾ? ಎರಡು ಇದೆ. ಇದು ಪೌಡರ್ ಬರುತ್ತೆ ಸರ್, ನಾವು ರೆಡಿ ಮಾಡ್ಕೋಬೇಕು. ಅಂದರೆ ಎಣ್ಣೆ ಕಡ್ಲೆ ಬೀಜ ಹಾಕಬೇಕು, ಇದು ರೆಡಿ ಬರುತ್ತೆ ಸರ್. ಇನ್ನೊಂದು ದೀಕ್ಷಿತ್ ಬೇಕಾದ್ರೆ ದೀಕ್ಷಿತ್ ಇದೆ ಸರ್, ಇದು ರೆಡಿ ಟು ಬೇಸ್ ಬರುತ್ತೆ. ಅದು ಪೌಡರ್ ಬರುತ್ತೆ. ಎಲ್ಲ ರೆಡಿ ಇದೆ ಮೇಡಮ್. ಬರೀ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಬೇಕು. ಬೇಕು ಕಡಲೆ ಬೀಜ ನಾನು ಹಂಗೆ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ಪೌಡರ್ ಇದೆ ಸರ್, ಪೆರಿ ಪೆರಿ ಇದೆ, ಮಿಂಟ್ ಇದೆ. ಬರ್ತಾ ತಗೋಬೋದಲ್ಲ, ನೀವು ವಾಪಸ್ ಇದನ್ನ ಕ್ಯಾರಿ ಮಾಡ್ಕೊಂಡು ಹೆಂಗಿರು ಬರ್ತೀವಿ. ಅಕ್ಕ ನಿಂಗೇನಾದ್ರು ಬೇಕು ನೋಡಕ್ಕ? ಹೌದಾ? ಹಿಂಗೆ ತಗೋಬೇಕು. ಟ್ರಾವೆಲ್ ಮಾಡೋದ್ರೆ ಇದಾಗುತ್ತೆ. ತಗೊಂಡಾಯ್ತು, ಎಷ್ಟಾಗುತ್ತೆ ತಿನ್ನಕ್ಕ ಇದು ತಗೊಳ್ಳೋಣ ನವೀನಿದು. ನಾವು ತಿನ್ನೋದು, ನಾವು ನಾವು ಕೊಡ್ತೀವಿ. ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೇ ಒಬ್ಬ ಏನಿದು ಆಪೋಸಿಟ್ ಸಾರಿ ಪಕ್ಕದಲ್ಲೇ ಮೆಕ್ಡೊನಾಲ್ಡ್ಸ್ ಇದೆ. ಸೈಡ್ ಇಲ್ಲ, ಮತ್ತೆ ನಾವು ಇಲ್ಲೇ ನಿಲ್ಲಿಸ್ಬೋದಾಗಿತ್ತಲ್ಲ. ನೋಡಿ, ಮದ್ದೂರು ರೋಡಿಗೆ ಬಂದ್ಬಿಟ್ಟು ಅವರಿಗೆ ಕಾಫಿ ಕುಡಿಯೋಕ್ಕೆ ಬಂದಿದೆ. ಇವರೆಲ್ಲ ಬರ್ಗರ್ ಬೇಕು ಅಂತ ಹೇಳ್ತಾರೆ. ಎಲ್ಲಿ ಬಂದರೂ ಬರ್ಗರ್ ಬೇಕು ಅಂತಾರೆ ಗೈಸ್. ಒಂದು ಕಾಫಿ ಕುಡಿಯೋಕ್ಕೆ ಬಿಡಲ್ಲ ಅಂತಾರೆ. ಈ ಸೋನು ನಕ್ಷ ಅದನ್ನು ತಿಂದ್ಕೊಂಡು ನಾವು ಆಮೇಲೆ ಇಲ್ಲಿ ಕಾಫಿ ಮತ್ತು ಮದ್ದೂರು ರೋಡೆ ತಿನ್ನೋಕ್ಕೆ ಹೋಗ್ತೀವಿ. ಮಾಡಿ ಸೋನು ನಂಗೊಂದು ಬೈಕ್ ನಂಗೆ ಬೇಡ ಅನ್ನೋಕೆ ಇಷ್ಟ ಇಲ್ಲ. ಗೈಸ್, ನಾವಿವಾಗ ಹಾಯ್ ಗಾಯ್ಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಸೋನು? ಇವಾಗ ಎಲ್ಲಿದು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಸೋನು ಬಂದಿದ್ದಾಳೆ ಅಂತ ಅವಳು ಇವತ್ತು ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸಡನ್ನಾಗಿ ನಾವು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಇನ್ನು ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕಂತ ಇನ್ನೂ ಐಡಿಯಾ ಇಲ್ಲ, ಚೆಕ್ ಮಾಡಬೇಕು. ಈಗ ನಾವು ಮದ್ದೂರು ಹತ್ರ ಬಂದಿದ್ದೀವಿ. ಮದ್ದೂರು ಟಿಫಾನಿಸ್ ಸೆಂಟರ್ಗೆ ಬಂದಿದ್ದೀವಿ. ಫುಲ್ ಫೇಮಸ್ ಇದು. ಬನ್ನಿ ತೋರಿಸ್ತೀನಿ, ಅಲ್ಲಿ ಹೋಗೋಣ. ಮದ್ದೂರು ವಡೆ ತಿನ್ನಕ್ಕೆ ಹೋಗೋಣ ಗೈಸ್. ಬನ್ನಿ, ಒಳಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರ್ ತಿನ್ಕೊ ಬಂದ್ವಿ. ಇವಾಗ ಟೀ ಕುಡಿಯೋಣ. ಟೀ ಆ್ಯಂಡ್ ಕಾಫಿ. ಮದ್ದೂರು ವಡ ಇಲ್ಲಿ ಫುಲ್ ಫೇಮಸ್. ಲೆಟ್ಸ್ ಗೋ. ಮದ್ದೂರು ವಡ ಬಂದು ಮದ್ದೂರು ವಡ ತಿಂದಿರೋ ಹೇಳೋಕ್ಕಾಗಲ್ಲ. ಮದ್ದೂರು
ಹೋಗ್ಬಿಟ್ಟು ಎಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ಮೈಸೂರಿಗೆ. ಇವಾಗಲೇ 6 o'clock ಆಗಿದೆ. ಮೈಸೂರಿಗೆ ಯಾವ ಪ್ಲೇಸು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಸುಮ್ಮನೆ ನಾವು ಅರ್ಜೆಂಟಾಗಿ ಪ್ಲ್ಯಾನ್ ಮಾಡಿದ್ರು. ನೋಡೋಣ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಇವಾಗ ಚೆಕ್ ಮಾಡಬೇಕು. ಮದ್ದೂರೋಡನ ಇದಾ ಅಂತ ಕೇಳ್ತಿದ್ದಾಳೆ. ಇದೇ ನಿಮ್ಗೆ ಗೊತ್ತಿಲ್ವ ಇದು ಮದ್ದೂರೋಡ ಅಂತ ಹೇಳ್ಬಿಟ್ಟು? ಹೌದಾ? ತಿನ್ನು, ನಿಂಗೆ ಬೇಕಾ ಮದ್ದೂರೋಡ? ಹೇಗಿದೆ ನೋಡು, ಇಲ್ಲಿ ಫೇಮಸ್ ಕಣೆ ಇದು ಮದ್ದೂರೋಡ. ಫಸ್ಟ್ ತಿನ್ನು, ಆಮೇಲೆ ನೀನು ತಿಂದೇ ಇಲ್ಲ. ಯಪ್ಪ ನಾವಿವಾಗ ಚಾಮನಹಳ್ಳಿಗೆ ಬಂದಿದ್ದೀವಿ. ನಮ್ಮ ಮಾವನವರ ಊರಿಗೆ ಬಂದಿದ್ದೀವಿ. ಚಾಮನಹಳ್ಳಿ ಮದ್ದೂರು ಹತ್ರ ಇರೋ ಇಲ್ಲಿ ನಮ್ಮ ಮಾವನವರ ಗದ್ದೆ ಇದೆ. ಅದನ್ನ ನೋಡ್ಕೊಂಬರೋಣ ಅಂತ ಬಂದಿದ್ವಿ. ಒಂದು ವಿಸಿಟ್ ಕೊಡ್ತಾ ಇದ್ವಿ. ಮೈಸೂರಿಗೆ ಹಂಗೆ ಆನ್ ದ ವೇ ಹೋಗ್ತಾ ಇದ್ವಿ. ಹಾಗೆ ಸೊ ಇಲ್ಲಿ ನೋಡೋಣ ಅಂತ ಬರ್ತಾ ಇದೀವಿ. ನಮ್ಮೂರ್ ಥರನೇ ಅನಿಸ್ತಾ ಇದೆ ಅಲ್ವಾ ಸೋನು? ಹಾಸನ್, ಸಕಲೇಶಪುರ ಅಲ್ವಾ? ಚೆನ್ನಾಗಿದೆ ಊರು. ಇಲ್ಲೆಲ್ಲ ಮುಂದೆ ಹೋಗ್ಬೇಕಿನ್ನು. ಇಲ್ಲೊಂದು ಕೆರೆ ಸಿಗುತ್ತೆ ಇವಾಗ. ಈ ಕೆರೆಯಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಆಲ್ಮೋಸ್ಟ್ ನಾವು ಒಂದು 8 years ಆಯ್ತಲ್ಲ ನಾವಿನ್ ಬಂದು ನಾವು ಅಲ್ವಾ? 8-9 years ಆಯ್ತು. ಅವಾಗ ರೋಡೆಲ್ಲ ಬೇರೆ ಬೇರೆ ಥರ ಇತ್ತು. ಇವಾಗ ಚೇಂಜ್ ಆಗಿದೆ. ಫುಲ್ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ನಮ್ಮ ಮಾವನ ಕರ್ಕೊಂಡು ಬಂದಿಲ್ಲ. ಅವ್ರಿಗೆ ತೋರಿಸಿದ್ರೆ ಖುಷಿ ಆಗತ್ತೆ. ಇನ್ನು ಮುಂದೆ ಹೋಗ್ಬೇಕು. ಇನ್ನೂ ಹೋಗೋದಿದೆ. ಒಂದು ಕೆರೆ ಬರುತ್ತೆ. ಇದೆಲ್ಲಪ್ಪ ಇನ್ನು ಸಖತ್ ನೇಚರ್. ವಾವ್. ಇಲ್ಲೇ ಅಲ್ವಾ? ಬಿಗ್ ಟ್ರೀ ಆನ್ ದ ರೈಟ್. ಹೋಗ್ತಾ ಇದೀವಿ. ಇನ್ನೂ ಸಿಗ್ತಾನೇ ಇಲ್ಲ. ಪುರ ಅಂತ ಬಂತು. ಕೋಡಳ್ಳಿಪುರ ದಾಟ್ಬಿಟ್ವಾ ಅಂತ. ಫೈನಲಿ ಈ ಕೆರೆ ಬಂತು. ಎಲ್ಲೋ ಇದೆ ಇಲ್ಲಿ ಮುಂದೆ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಇವಾಗ ಇದೇ ಕೆರೆ ಅಲ್ವಾ? ಇಲ್ಲೇ ಅಲ್ವಾ? ಈ ಪ್ರಾಪರ್ಟೀಸ್ ನಮ್ಮ ಮಾವ ಅವ್ರದ್ದು. ಕೆಳಗಡೆ ಇಳಿದು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಗೈಸ್ ಹೇಗಿದೆ ಅಂತ. ಇದೇನು ಇಲ್ಲೇ ಲೆಫ್ಟಲ್ಲಿ ಹಾಕಿ. ಫೈನಲಿ ನಮ್ಮದು ಗದ್ದೆನ ಹುಡುಕಿದ್ವಿ. ಬನ್ನಿ ಇವಾಗ ನಾನು ತೋರಿಸ್ತೀನಿ. ಶೋರ ಇದೇನಾ? ಬಾಬಾ ರನ್ 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 ರನ್. ಅಲ್ಲಿ ಹುಷಾರು. ಹೇಗಿದೆ ನಕ್ಷಾ ಪ್ಲೇಸ್ ಇದು? ಹೇಗಿದೆ ನಕ್ಷಾ ಸೋನು? ಸೂಪರ್. ಇದೇ ನಮ್ಮ ಮಾಮನವರ ಊರು. ಇಲ್ಲೇ ಇವ್ರದ್ದು ಸೈಟ್ ಇದು ಗದ್ದೆ ಇದೆ ನೋಡಿ. ಬಟ್ ಇದರಲ್ಲಿ ನನಗೆ ಯಾವುದೊಂದು ಸರಿ ಗೊತ್ತಿಲ್ಲ. ಫೈಂಡ್ ಔಟ್ ಮಾಡ್ತಾ ಇದ್ವಿ ಇವಾಗ. ನೋಡೋಣ ಬನ್ನಿ, ತೋರಿಸ್ತೀನಿ. ಸೋನು ಬಾ, ತೋರಿಸ್ತೀನಿ. ಇಲ್ಲಿ ತುಂಬ ವರ್ಷ ಆಯಿತು ಬಂದ್ಬಿಟ್ಟು, ಹಾಗಾಗಿ ನನಗೆ ಗೊತ್ತಿಲ್ಲ. ಚೆಕ್ ಮಾಡ್ತಾಯಿದ್ವಿ ಯಾವುದು ಇದರಲ್ಲಿ ಒಂದು ಗದ್ದೆ ನಮ್ಮದು. ಬಟ್ ನನಗೆ ಗೊತ್ತಿಲ್ಲ ಯಾವುದು ಅಂತ. ಬಟ್ ಅದೇ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕೇಳ್ತೀನಿ. ಸೋನು ಇವರು ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಬನ್ನಿ ಅಂತ ಕರೆದ್ರೆ ಬರಲ್ಲ ಗೈಸ್ ಇವರು. ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಪೀಸ್ ಅಲ್ವಾ? ಸಖತ್. ನನಗಂತೂ ತುಂಬ ಇಷ್ಟ ಆಯಿತು. ಸೇಮ್ ನನಗೆ ನಮ್ಮೂರದ್ದು ಫೀಲೇ ಬರ್ತಾ ಇದೆಯಲ್ಲ. ನಕ್ಷನ್ಗಂತೂ ನಕ್ಷ ಬಾಗೋಣ. ಅವಳು ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಸೋನು ಅಷ್ಟೇ. ಎಲ್ಲರಲ್ಲಿ ನಾವು ಇವಾಗ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ನಮ್ಮ ಗದ್ದೆ ಯಾವುದು ಅಂತ ಗೊತ್ತಿಲ್ಲ. ತೋರಿಸ್ತೀನಿ, ಹುಡುಕ್ಲೇಬೇಕೀಗ. ಚೆನ್ನಾಗಿದೆ ವೆದರ್ ಅಂತ ಹೇಳಿದ್ರೆ. ಆ ಕಡೆ ಕೆರೆ ಇದೆ, ಈ ಕಡೆ ಗದ್ದೆ ಇದೆ. ಈ ಕಡೆನೇ ನಮ್ಮ ಮಾವ ಅವ್ರ ಗದ್ದೆ ಇದೆ. ನನಗೆ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ, ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಬನ್ನಿ ನಾನು ತೋರಿಸ್ತೀನಿ ಇವಾಗ. ಅಲ್ಲೆಲ್ಲರೂ ನಮ್ಮ ಅಕ್ಕ, ನಮ್ಮ ಹಸ್ಬೆಂಡ್ ಎಲ್ಲ
ಹುಡುಕ್ತಾ ಇದ್ದಾರೆ, ಚೆಕ್ ಮಾಡ್ತಿದ್ದಾರೆ. ನಮ್ಮ ಮಾವ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮಾವ ಬರೋಕ್ಕಾಗಲಿಲ್ಲ ಅಂದರೆ ಗೊತ್ತಾಗ್ತಾ ಇತ್ತು ನಮ್ಮ ಮಾವ ಬಂದಿದ್ರೆ. ಬನ್ನಿ 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 ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ಗೈಸ್ ಫುಲ್ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಈ ಥರ ನೋಡಿ ಫುಲ್ ಪೀಸ್ ನೇಚರ್ ಜೊತೆ ಎಂಜಾಯ್ ಮಾಡ್ತಿದ್ದೀವಿ. ನೈಸ್ ಅಲ್ಲ? ಓ ಸಖತ್ತು. ಅಕ್ಷರ ಬಾ ಇಲ್ಲಿ ಬನ್ನಿ ಇವಾಗ ತೋರಿಸ್ತೀನಿ. ನಾವಿವಾಗ ಮೈಸೂರಿಗೆ ಹೋಗಬೇಕು. 6:45 ಆಗ್ತಾ ಇದೆ. ಗೊತ್ತಿಲ್ಲ, ನಾವು ಸಡನ್ ಟ್ರಿಪ್ ಮಾಡಿದ್ವಿ. ಹಾಗೆ ಇಲ್ಲಿ ಆನ್ ದ ವೇ ಹೋಗ್ತಾ ನಮ್ಮ ಮಾವವ್ರದ್ದು ಗದ್ದೆ ಇತ್ತು, ಒಂದ್ಸಲ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಇದು ನೋಡಿಕೊಂಡು ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಲ್ಲಿ ಏನೇನಿದೆ ಎಲ್ಲ ನಾಳೆ ಹೋಗ್ಬಿಟ್ಟು ನೋಡೋಣ. ಈ ಕಲ್ಲು ಇಟ್ಟಿದ್ರಲ್ಲ, ಈ ಕಲ್ಲು ಯಾವ ಕಲ್ಲು? ಈ ಕಲ್ಲು. ಓಕೆ. ಹಾಂ, ಆ ಕಲ್ಲಿಂದ ಹಿಡಿದು ಅಲ್ಲಿ ವೈಟ್ ಪಕ್ಷಿಗಳು ಕೂತಿದ್ಯಲ್ಲ, ಆ ಪಕ್ಷಿಗಳು ಕೂತಿದ್ಯಲ್ಲ, ಅದಕ್ಕೆ ಅದೆಲ್ಲ ನಮ್ದಲ್ಲ. ಓಕೆ. ಹಾಂ, ಆ ಕಡೆಯಿಂದ ಈ ಕಡೆಯಿಂದ ಬಂದು ಈ ಕಡೆ ಎಂಡ ತನಕ ಎಲ್ಲಿ? ಇಲ್ಲಿ ಇಲ್ಲಿ ಲಾಸ್ಟ್ ಆ ಮರ ಇದೆಯಲ್ಲ ನೋಡಿ, ಅಲ್ವಾ? ಹೌದೌದು. ಹಾಯ್. ಗದ್ದೆಲಿ ಒಂದು ಮನೆ ಅಲ್ವಾ? ಅಲ್ಲಿ ನೋಡಿ, ಅಲ್ಲಿದೆ ಕೋಳಿ ಫಾರ್ಮ್. ಅಲ್ಲಿ ಕೋಳಿ ಫಾರ್ಮ್ ಅದು. ಅಲ್ಲಿ ಅಲ್ಲಿ ಲಾಸ್ಟ್ ಇದೇ ನಮ್ಮ ತರ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಅನಿಸ್ತಾ ಇದೆ ನನಗಂತೂ. ಇಲ್ಲಿ ಕಡೆ ಇಲ್ಲೇ ಸ್ಟೇ ಮಾಡೋಣ, ಚೆನ್ನಾಗಿದೆ. ಕೊಡು, ನಾನು ತೋರಿಸ್ತೀನಿ ಸ್ವಲ್ಪ. ನೀನು ಇವಾಗ ಫೈಂಡ್ ಔಟ್ ಮಾಡಿದೆ ಗೈಸ್. ನಾವು ಮೈಸೂರಿಗೆ ಹೋಗ್ತಿದೀವಿ, ಆದ್ರೂ ಇಷ್ಟ ಆಗ್ತದೆ. ಓಕೆ, ಇಲ್ಲೇ ಇರ್ಬೇಕು ಅನ್ನಿಸ್ತದೆ. ಕತ್ಲನ ಆಯ್ತಲ್ಲ, ನಾವು ಬೆಳಕಿರುವಾಗ ಬರ್ಬೇಕಾಗೈತೆ, ಇನ್ನೂ ಚೆನ್ನಾಗಿರ್ತಾ ಇತ್ತು ಗೈಸ್. ಮೆಲ್ಲ ಬಾ. ಕಾಣಿಸ್ತಾ ಇಲ್ಲ ಅಂದ್ರೆ ನಾವು ಎಷ್ಟೊತ್ತಿಗೆ ಮೈಸೂರಿಗೆ ರೀಚ್ ಆಗ್ತೀವಿ ಇವಾಗ? ನಮ್ಮ ಮಾವ ಫೋನ್ ಮಾಡಿದ್ದಾರೆ. ನಾನು ಪಿಕಾಕ್ ನವಿಲು ಎಲ್ಲಿದೆ ಯಾರಿಗೂ ಗೊತ್ತು. ಏ ಮಾವ ಅಲ್ಲಿ ಬೇಡ, ಅಲ್ಲಿ ಇಲ್ಲಿ ಹಾವುಗಳಿದಾವೆ ಅಂತೆ, ಹುಷಾರಂತೆ, ಹೋಗ್ಬೇಡ. ನಮ್ಮ ಬಾವ ಆಲ್ರೆಡಿ ಅಲ್ಲಿ ತನಕ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ಗಲೀಜಿದೆ, ಈ ಕಡೆಯಿಂದ ಹೋಗ್ಬೋದು. ಈ ಕಡೆನಾ? ಹಾಂ, ಓಕೆ. ಕತ್ಲೆ ಇದೆ, ನೀವು ಯಾಕೆ ಹೋಗಲ್ಲ? ಸೋನು ಬಾಯ್. ಅಲ್ಲಿ ಹಾವಿದೆ ಅಂತ. ಹಾವಿರುತ್ತೆ ನೋಡಿ, ಕಚ್ಚತ್ತೆ ಇಲ್ಲ. ಸೋನು ಪಿಟಾಣಿ ಬಾಯ್ ಬಾಯ್, ನಾನು ಹೋಗ್ತಾ ಇದ್ದೀನಿ. ಬಾಯ್, ನಾಳೆ ಸಿಗ್ತೀನಿ. ಸೋನ್ ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದ್ದಾಳೆ ಅಂತ, ಅಷ್ಟು ದೂರದಲ್ಲಿ. ಎಷ್ಟು ದೂರ ಹೋಗಿದ್ದಾಳೆ? ಯಪ್ಪ ಸೋನು, ನೀ ದೂರದಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ? ನೋಡಲ್ಲಿ ಮುಂದೆ ಗಲೀಜಿದೆ. ಈ ಕಡೆ ಬಾ, ಈ ಕಡೆ ಬಾ, ಈ ಸೈಡಿಂದ ಬಾ. ಫೈಂಡ್ ಔಟ್ ಮಾಡ್ದಾ? ಇವಳು ಬ್ಲಾಗ್ ಸ್ಟಾರ್ಟ್ ಮಾಡಿದಾಳೆ ಗೈಸ್. ಆಯ್ತಾಯ್ತು, ಮಾಡು. ಫಸ್ಟ್ ಹಾಸ್ಟೆಲ್ಗೆ ಹೋಗು, 2 years ಮುಗಿಸ್ಕೊಂಡು ಬಾ, ಓಕೆನಾ? ಇವರು ಹುಡುಕ್ತಾನೆ ಇದ್ದಾರೆ. ತುಂಬ ಚೆನ್ನಾಗಿದೆ ನಮ್ಮ ಮಾವದವ್ರ ಗದ್ದೆ. ಎಲ್ಲಿ ತನಕ ಹೋಗಿದೆ? ಹೇಗಿತ್ತು? ಹೌದಾ? ಗಾಯ್ಸ್, ಇವಾಗ ನೋಡಿದಾಯ್ತು. ಇವಾಗ ನಾವು ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಕತ್ಲೆ ಆಗಿದೆ ನೋಡಿ, ಎಷ್ಟು ಕತ್ಲೆ ಆಗಿದೆ. ಪರವಾಗಿ ಎಷ್ಟು ಬೆಳಕಿತ್ತು. ಹೋಗೋಣ. ಎಲ್ಲಿದ್ದೀವಿ ನಾವು? ಇವಾಗ ಮೈಸೂರು ರೋಡ್ ಹತ್ರ, ಮೈಸೂರು ರೋಡಲ್ಲಿ ಇದ್ದೀವಿ. ಮೈಸೂರಿಗೆ ರೀಚ್ ಆಗಿದ್ದೀವಿ. ಇಲ್ಲ, ರೀಚ್ ಆಗಿಲ್ಲ ನೀನು. ಹೌದಾ? ಹಾಂ,
ಎಷ್ಟು ಮಿನಿಟ್ಸ್ ತೋರಿಸ್ತಾ ಇದೆ? 21 ಮಿನಿಟ್ಸಾ? ಯಾ. ಗೈಸ್ ನಾವು ಇವಾಗ ಮೈಸೂರಿಗೆ ಬಂದಿದ್ವಿ. ಒನ್ ಡೇ ಟ್ರಿಪ್ಪಿಗೆ ಅಂತ ಬಂದ್ವಿ, ಬಟ್ ಆದರೆ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ನಾವು ನಮ್ಮ ಅಣ್ಣಂಗೆ ಫೋನ್ ತೊಗೊಳಕ್ಕೆ ಬಂದಿದ್ದೀವಿ. ಯಾವುದು ಅಂತ ಗೊತ್ತಿಲ್ಲ, ಸ್ಯಾಮ್ಸಂಗ್ ಅನಿಸುತ್ತೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತ. ಐಫೋನ್ ಅಲ್ಲ, ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಮೈಸೂರಿಗೆ ಬಂದ್ಬಿಟ್ಟು ಫೋನ್ ತಗೊಂಡು ಫುಲ್ ಆಶೆ ಟಯರ್ಡ್ ಆಗಿದ್ದಾಳೆ. ನಾವು ಮೈಸೂರಿಗೆ 2 hours ಜರ್ನಿ ಇತ್ತು, ನಾವು 4 hours ಮಾಡಿದ್ವಿ. ಯಾಕೆ ಅಂತಂದರೆ ಇನ್ನು ರೂಮ್ ಸಿಕ್ಕಿಲ್ಲ. ಇನ್ನೂ ಹುಡುಕಬೇಕು, ಯಾವುದನ್ನ ನೋಡಬೇಕು. ಅವನಲ್ಲಿ ಫೋನ್ ನೋಡ್ತಾ ಇದ್ದಾನೆ ಯಾವುದಂತ, ನಾನು ಚಿಲ್ ಮಾಡ್ತಾ ಇದ್ದೀನಿ. ಇನ್ನು ಫುಲ್ ಟಯರ್ಡಾ? ಏನು ಬೆಂಗಳೂರಿಂದ ಬರೋಕ್ಕೆ ಇಷ್ಟೊಂದು ಟಯರ್ಡಾ? ಇಲ್ಲ, ಆ ಥರ ಇಲ್ಲ. ಅವ್ರು ಫೋನ್ ನೋಡ್ತಾ ಇದ್ದಾರಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇದು ಕೊಡ್ಸೆ ನನಗೆ. ಸ್ಟೈಲಸ್ ಬೇಕಂತೆ. ನಿಂಗೇನು ಬೇಕು? ಏನು ಬೈ ಮಾಡಿ? ನೀನೇನು ಬೈ ಮಾಡ್ತೀನಿ? ಸ್ಟೈಲಸ್ ಇಲ್ವಾ? ಓಕೆ, ಬೇರೆ ಕಡೆ ನೋಡೋಣ ಅವನೇನು ತಗೋತಾನೆ ಅಂತ. ಫೈನಲಿ ಬೆಂಗಳೂರಿಗೆ ಬಂದಲ್ಲ, ಸರಿ ಮೈಸೂರಿಗೆ ಬಂದಾಯಿತು. ಇವಾಗ ಬಂದು ಸ್ವಲ್ಪ ಈಗ ಜಸ್ಟ್ ರೀಚ್ ಆಗಿದ್ದೀವಿ. ಮೈಸೂರಲ್ಲಿ ಮಳೆ ಬರ್ತಿದೆ, ರೀಚ್ ಆಗಿದ್ದೀವಿ ಮೈಸೂರು. ಇವಾಗ ಒಂದು ಹೋಟೆಲಿಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಕ್ಕ ಎಲ್ಲರೂ. ಬನ್ನಿ ಹೋಗೋಣ. ಮೈಸೂರು ಅರಮನೆಗೆ ಬಂದ್ವಿ ನಾವು. ಇವಾಗ 8 ಗಂಟೆಗೆ ಕ್ಲೋಸ್ ಅಂತೆ. ಗಾಯ್ಸ್, ಇವಾಗ ಮೈಸೂರಿಗೆ ರೀಚ್ ಆಗಿದ್ದಾಯಿತು. ಇಲ್ಲಿ ಮೈಸೂರು ಅರಮನೆ ನೋಡೋಣ ಅಂತ ಅಂದ್ಕೊಂಡ್ರೆ 8 ಗಂಟೆಗೆ ಕ್ಲೋಸ್ ಆಗಿದೆಯಂತೆ. ಅದಕ್ಕೆ ಇವಾಗ ಗೊತ್ತಿಲ್ಲ ನಾವು ಇಲ್ಲಿ ಸ್ಟೇ ಆಗ್ತೀವಿ ಇಲ್ವಾ ಅಂತ. ಆದರೆ ಮೋಸ್ಟ್ಲಿ ಬ್ಯಾಂಗ್ಳೂರಿಗೆ ಹೋಗೋಣ ಅಂದ್ಕೊಳ್ತಾ ಇದ್ದೀನಿ. ಮಳೆ ಬೇರೆ ತುಂಬ ಬರ್ತಾ ಇದೆ. ಸಖತ್ತಾಗಿದೆ ಮೈಸೂರು ನೋಡಿ, ಮಳೆ ಬರ್ತಾನೇ ಇದೆ. ನಮ್ಮ ಮೈಸೂರು. ಗೈಸ್, ನಾವು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಮೈಸೂರು ಗೈಸ್ ಯಾಕೆ ಉಳಿಲಿಲ್ಲ, ಆಲ್ಟ್ ಆಗಬೇಕಾಯ್ತು ಅಂದ್ಕೊಂಡು ಹೋದ್ವಿ. ಒಂದು ಲಾಂಗ್ ಡ್ರೈವ್ ಅಷ್ಟೇ. ಇವಾಗ ಎಂಪೈರಿಗೆ ಬಂದಿದ್ದೀವಿ ಊಟಕ್ಕೆ. ಎಲ್ಲ ಸೋನು, ಎಂಪೈರು ತುಂಬ ರಶ್ ಇದೆ ಅಂತ ಬಿಟ್ಟು ನಾವಿವಾಗ ವೆಜ್ಗೆ ಹೋಗ್ತಾ ಇದ್ವಿ. ಪಕ್ಕದಲ್ಲಿ ಕಾಮತ್ ಹೋಟೆಲ್ ಇದೆ, ಕಾಮತ್ ಹೋಟೆಲ್ಗೆ ಹೋಗ್ತಾ ಇದ್ವಿ. ಎಂಪೈರಾಗಿ ಬಂದು ಎಂಪೈರಾಗಿ ಊಟ ಮಾಡ್ತಿದ್ದಿಲ್ವಲ್ಲ ನೋಡಿ, ರಶ್ ಇದ್ದಾರೆ. ಇವ್ರು ಫಸ್ಟೇ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟವ್ರೆ. ಸೋನು ಬಾಯ್. ಗೈಸ್, ನಾವಿವಾಗ ಕಾಮತ್ ಹೋಟೆಲಿಗೆ ಬಂದಿದ್ವಿ ವೆಜ್ ಊಟ ಮಾಡೋಕ್ಕೆ. ಕಾಮತ್ ಹೋಟೆಲು ಊಟ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ವೆಜ್ ಊಟ ಮಾಡಿಬಿಟ್ಟು ಮನೆಗೆ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ ಗೈಸ್. ಚೆನ್ನಾಗಿತ್ತು. ಎಂಪೈರ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಅಲ್ಲಿ ತುಂಬ ರಶ್ ಇತ್ತು, ಅದಕ್ಕೆ ಕಾಮತ್ಗೆ ಹೋದ್ವಿ ವೆಜ್ಜು. ಬಟ್ ಚೆನ್ನಾಗಿತ್ತು ಊಟ.
ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಫುಲ್ಲು ಮಳೆ ಅಂದರೆ ಮಳೆ. ರಾಮನಗರ ಇಲ್ಲಿ ಮನೆಗೆ ಬಂದಿದ್ದೀನಿ. ಇವಾಗ ಲೇಟ್ ನೈಟ್ ಆಗಿದೆ ಗೈಸ್. ಫೈನಲಿ ಮನೆಗೆ ಬಂದಾಯ್ತು. ಇವಾಗ ಲೇಟ್ ನೈಟ್ ಆಗಿದೆ, 2:30 ಆಗಿದೆ, ರೀಚ್ ಆಗಿದ್ದೀವಿ. ಬಟ್ ನಾವು ಸ್ಟೇ ಆಗೋಣ ಅಂತಲೇ ಹೋಗಿದ್ವಿ. ಬಟ್ ಸ್ವಲ್ಪ ಕೆಲಸಗಳಿತ್ತು ಅಂತ ವಾಪಸ್ ಬಂದ್ವಿ. ಚೆನ್ನಾಗಿತ್ತು, ಲಾಂಗ್ ಡ್ರೈವ್ ಹೋಗಿದ್ದು ಮೈಸೂರಿಗೆ. ಖುಷಿ ಆಯಿತು. ಸುಸ್ತಾಗಿದೆ, ಟಯರ್ಡು. 2:30 ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.